ವಿದ್ಯಾರ್ಥಿ ಜೀವನದ ಒಂದು ಮಹತ್ತರ ಘಟ್ಟ, ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಘಟ್ಟ, ಅದು ದ್ವಿತೀಯ PU ಪರೀಕ್ಷೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಇಂದಿನಿಂದ ದ್ವಿತೀಯ PU ಪರೀಕ್ಷೆ 1 ಆರಂಭ. ಮಾರ್ಚ್ 17ರವರೆಗೆ ನಡೆಯಲಿರುವಂಥದ್ದು ಪರೀಕ್ಷೆ ನಂಬರ್ 1. ಒಟ್ಟು ಈ ಬಾರಿ ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರಿತಾ ಇದ್ದಾರೆ ಅಂತ ನೋಡಿದ್ರೆ 7,10,363 ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಟೋಟಲಿ 1,217 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಪ್ರತಿ ಕೇಂದ್ರದಲ್ಲೂ ಕೂಡ ವೆಬ್ಕಾಸ್ಟಿಂಗ್ ಕಡ್ಡಾಯ ಆಗಿದೆ. CCTV ಕಣ್ಗಾವಲಿನಲ್ಲಿ ನಡೆಯಲಿರುವಂಥ ಪರೀಕ್ಷೆ, ಯಾವುದೇ ನಕಲನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ CCTV ಕಣ್ಗಾವಲಿನಲ್ಲಿ ನಡೀತಾ ಇದೆ ಪರೀಕ್ಷೆ. ಇದು ಕನ್ನಡ ಮತ್ತು ಅರಬಿಕ್ ಭಾಷೆ ಪರೀಕ್ಷೆ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಕೋರಿ CM ಸಿದ್ದರಾಮಯ್ಯನವರು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ. ದ್ವಿತೀಯ PUC ಪರೀಕ್ಷೆ ಎದುರಿಸ್ತಾ ಇರುವಂತಹ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳು. ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ, ಉತ್ತಮ ಅಂಕಗಳ ಜೊತೆಗೆ ಉಜ್ವಲ ಭವಿಷ್ಯವು ನಿಮ್ಮದಾಗಲಿ ಅಂತ ಹಾರೈಸ್ತೇನೆ ಅಂತ ಸಿದ್ದರಾಮಯ್ಯನವರ ಟ್ವೀಟ್ ಅದು. ಮೊದಲೇ ಎಲ್ಲ ಬೋರ್ಡ್ ಅವ್ರು ಹೇಗಿದ್ರು ಪ್ರಿಪ್ರೇಟ್ರಿ ಅಂತ ಮೊದಲಿಂದಾನೇ ಮಾಡಿ ಬರ್ತಿದ್ರು. ಆಗಸ್ಟಿಂದ ಶುರು ಮಾಡಿದ್ರು ಪರೀಕ್ಷೆ ಅಂತ ಫಸ್ಟ್ ಕ್ವಾರ್ಟರ್ಲಿ. ಹಾಗಾಗಿ ಅವರು ಬೋರ್ಡ್ಗಿಂತ ಮುಂಚೆನೇ ಪ್ರೀ ಬೋರ್ಡ್ಸ್ ಅಂದ್ಬಿಟ್ಟು 2 ಪ್ರೀ ಬೋರ್ಡ್ ಕೊಟ್ಟಿದ್ರು ಈ ವರ್ಷ. ಹಾಗಾಗಿ ಅದು ಬಹಳ ನಮಗೆ ಒಳ್ಳೇದಾಯಿತು. ಅಂದರೆ ಅದನ್ನು ನಾವು ಓದಲಿಕ್ಕೂ ಆಯಿತು, ಮತ್ತು KSETಗಂತ ಅವರು ಟೈಮ್ ಬೇರೆ ಕೊಟ್ಟಿದ್ದಾರೆ ಈ ಸತಿ 1 ತಿಂಗಳು. ಹಾಗಾಗಿ ಏನು ಟೆನ್ಷನ್ ಇಲ್ಲ, ಬರಿಬೋದು ಚೆನ್ನಾಗೆ. ಈಗ ಲೀಕ್ ಅಂತ ಅಂತಾರೆ, ಆದರೆ ನಮ್ಗೆ ಅದು ಜಾಸ್ತಿ ಏನು ಪ್ರಭಾವ ಬೀಳಲಿಲ್ಲ. ನಾವು ಚೆನ್ನಾಗಿ ಬರೆಯೋಕ್ಕೂ ಸಹಾಯವಾಯಿತು. ಆ ಪರೀಕ್ಷೆ ಪೇಪರು ಬರೆಯೋರು ಬರೀತಾರೆ, ಲೀಕ್ ಆಗಿರೋದಾದರೆ ಅದು ಬೇರೆ ವಿಷಯ. ತುಂಬ ಚೆನ್ನಾಗೇ ಪ್ರಿಪೇರ್ ಆಗಿದ್ದೀವಿ ಮ್ಯಾಮ್. ಅಂದರೆ ಕ್ವಶನ್ ಪೇಪರ್ ನೋಡಿ ಎಲ್ಲ ನೆನ್ಪಿಟ್ಕೊಂಡು ಬರೀಬೇಕಂತ ಕಾನ್ಫಿಡೆನ್ಸ್ ಇದೆ. ತುಂಬ ಎಕ್ಸಾಮ್ಸ್ ಇಟ್ಟಿದ್ದಾರೆ, ಅದು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆಲ್ಲ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರೆಯೋಕ್ಕೆ ಅದೆಲ್ಲ ತುಂಬ ಪ್ರಾಕ್ಟೀಸ್ ಮಾಡಿಸಿದೆ ನಮಗೆ. ಅಂದರೆ ಪ್ರತಿ ಸತಿನೂ ಎಕ್ಸಾಮ್ಸ್ ಇಟ್ಟು ನಮಗೆ ಪ್ರತಿಯೊಂದು ಕ್ವಶನ್ಸು ತುಂಬ ಸ್ಟ್ರಾಂಗಾಗಿ ಓದಬೇಕು, ಮಾಡಬೇಕು, ಇದೇ ಬರುತ್ತೆ ಅಂತಲ್ಲ. ನಮ್ಮ ಕಾಲೇಜಿಂದ ಒಳ್ಳೆ ಎಫರ್ಟ್ಸ್ ಹಾಕಿದ್ದಾರೆ ಲೆಕ್ಚರರ್ಸು. ಅದಕ್ಕೆ ನಮಗೆ ಯಾವ ಭಯ ಆ ಥರ ಟೆನ್ಷನ್ಸು ಕಳ್ಳ ಆ ಥರ ಏನೂ ಇಲ್ಲ. ಆ ಥರ ಏನು ನಾವೇನು ಅದ್ರ ಬಗ್ಗೆ ಫೋಕಸ್ ಮಾಡಿಲ್ಲ. ನಮ್ದು ಏನಿದ್ರು ಎಫರ್ಟ್ಸ್ ಎಷ್ಟು ನಾವು ಏನಕ್ಕೆ ನಮಗೆ ಎಷ್ಟು ಚೆನ್ನಾಗಿ ಎಫರ್ಟ್ಸ್ ಹಾಕಿ ಓದಿ ನಾವೇನು ಇಟ್ಕೋತೀವಿ ಅದಷ್ಟೇ ಲಾಸ್ಟ್. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳು ಸಹಜವಾಗಿ ರೆಡಿ ಆಗಿರ್ತಾರೆ, ಬಟ್ PU ಬೋರ್ಡ್ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ, ಯಾಕೆಂದ್ರೆ ಪೇಪರ್ ಲೀಕ್ ಥ್ರೆಟ್ ಎಲ್ಲ ಇರುವಂತ ಕಾರಣಕ್ಕೋಸ್ಕರ ಇನ್ನಷ್ಟು ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ. ಪೃಥ್ವಿ, ಖಂಡಿತವಾಗಿಯೂ ಹೌದು. ಯಾಕಂದ್ರೆ ದ್ವಿತೀಯ PUC ಪರೀಕ್ಷೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಭವಿಷ್ಯದ ಬೆಳಕಾಗುತ್ತೆ. ಮುಂದೆ ಅವ್ರಿಗೆ ಏನ್ ಮಾಡಬೇಕು ಅನ್ನೋದು ಡಿಸೈಡರ್ ಆಗೋದು ಈ ಒಂದು ಎಕ್ಸಾಮೇ. ಸೊ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಡೆಸಿರುವಂತದ್ದು. ಜೊತೆಗೆ ಈ ಎಕ್ಸಾಮ್ KSEAB ಇಂದ ಆಗ್ತಾ ಇದೆ. ಸೊ ಸಕಲ ತಯಾರಿಯನ್ನು ಕೂಡ ನಡೆಸಿಕೊಂಡಿದ್ದಾರೆ. ನಾನೀಗ ಎಕ್ಸಾಮ್ ಸೆಂಟರ್ ನ ಮುಂಭಾಗದಲ್ಲೇ ಇದ್ದೇನೆ. ನಿಮಗೆ ವಿಜುವಲ್ ಸಮೇತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸುಮಾರು 10 ಗಂಟೆಯ ಹೊತ್ತಿಗೆ ಪರೀಕ್ಷೆ ಆರಂಭ ಆಗುತ್ತೆ. 9:40 ಹೊತ್ತಿಗೆ ಮಕ್ಕಳನ್ನ ಒಳಗಡೆ ಬಿಡ್ತಾರೆ. ಮೊದಲನೇ ಬೆಲ್ ಆಗುತ್ತೆ. ಈಗಾಗಲೇ ತಮ್ಮ ಎಕ್ಸಾಮ್ ಸೆಂಟರ್ಗೆ ಬಂದು ಮಕ್ಕಳು ಆ ರೋಲ್ ನಂಬರ್ ಏನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. 7,10,363 ವಿದ್ಯಾರ್ಥಿಗಳು ಸುಮಾರು 1,127 ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಎಕ್ಸಾಮ್ ಅನ್ನ ಬರೀತಾ ಇರುವಂತದ್ದು. ಅವರಿಗೆ ಪ್ರಿಪರೇಟರಿಯನ್ನೇ ಈ ಸಲ ರಾಜ್ಯ ಮಟ್ಟದ ಪ್ರಿಪರೇಟರಿಯೇ ಮೈನ್ ಎಕ್ಸಾಮ್ ರೀತಿ ನಡೆದಿತ್ತು. ಅಂದ್ರೆ ಈ ಮುಖ್ಯ ಪರೀಕ್ಷೆಯನ್ನ ನೀವು ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದನ್ನ ರಾಜ್ಯ ಮಟ್ಟದ ಪ್ರಿಪರೇಟರಿ ಆಗಿತ್ತು. ಅಂದ್ರೆ ಪ್ರತಿ ಸಲ ಶಾಲಾ ಮಟ್ಟದಲ್ಲಿ ಪ್ರಿಪರೇಟರಿ ಆಗ್ತಾ ಇತ್ತು, ಆದ್ರೆ ಈ ಸಲ KSEAB ನಡೆಸುವಂತಹ ಪ್ರಿಪರೇಟರಿ ಈ ಮೈನ್ ಪರೀಕ್ಷೆಯ ರೀತಿ ಇತ್ತು. ಸೊ ಹಾಗಾಗಿ ಮಕ್ಕಳು ಯಾರು ಕೂಡ ಈಗ ಎಕ್ಸಾಮ್ಗೆ ಭಯ ಪಡ್ತಾ ಇಲ್ಲ. ಅಂದ್ರೆ ಮೊದಲನೇ ದಿನ ಎಕ್ಸಾಮ್ ಆಗಿದ್ರಿಂದ ಸ್ವಲ್ಪ ಹಿಂಜರಿತಾರೆ. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯಾಗಿ ಭಯ, ಹಿಂಜರಿಕೆ ಮಕ್ಕಳಲ್ಲಿ ಕಂಡು ಬರ್ತಾ ಇಲ್ಲ. ಜೊತೆಗೆ ನೀವು ಈಗಾಗಲೇ ಗಮನಿಸಿರುವಂತೆ ಮಕ್ಕಳು ಕೂಡ ಎಲ್ಲ ರೀತಿಯಾಗಿ ತಯಾರಾಗಿದ್ದಾರೆ. ಸ್ಟೂಡೆಂಟ್ ಕಾರ್ನರ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನ ಕೂಡ ಮಕ್ಕಳು ಈಗಾಗಲೇ ರೆಡಿ ಆಗಿರುವಂತದ್ದು. ಕಳೆದ ವರ್ಷದ ಒಂದಷ್ಟು ಕ್ವಶನ್ ಪೇಪರ್ಗಳನ್ನ ಅದೆಲ್ಲವನ್ನು ಕೂಡ ಮಕ್ಕಳಿಗೆ ಕೊಟ್ಟಿರೋದ್ರಿಂದ ಮಕ್ಕಳು ಈಸಿಯಾಗಿ ಎಕ್ಸಾಮ್ ಅನ್ನ ಬರೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮೇಡಮ್, ಯಾವ ರೀತಿಯಾಗಿ ಮಕ್ಕಳು ರೆಡಿ ಆಗಿದ್ದಾರೆ, ಏನ್ ಹೇಳ್ತೀರಾ? ಚೆನ್ನಾಗಿದ್ದಾರೆ ಮೇಡಮ್ ಪ್ರಿಪರೇಷನ್. ಈಗ ಪ್ರಶ್ನೆ ಪತ್ರಿಕೆ ಲೀಕ್ ಅದೆಲ್ಲ ಭೀತಿ ಇತ್ತು, ಸೊ ಅದೆಲ್ಲ ಮಕ್ಕಳ ತಲೆಯಲ್ಲಿ ಇದೆಯಾ? ಆ ಥರ ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ. ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದಾಳೆ. ಏನು ಓದಿಸ್ಬೇಕು ಅನ್ಕೊಂಡಿದ್ದೀರಾ ಮುಂದೆ? ಮೇಡಮ್, ನನಗೆ ಅವಳಿಗೆ CA ಮಾಡಿಸ್ಬೇಕು ಅಂತ ಇದೆ. ಇದು
ಇದು ಪೋಷಕರು ಕೂಡ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಕಳೆದ ವರ್ಷವೇ ಮಕ್ಕಳಿಗೆ ಯಾವ ರೀತಿಯಾದಂತಹ ಮೈನ್ ಎಕ್ಸಾಮ್ ಅಲ್ಲಿ ಏನೇನ್ ಪ್ರಶ್ನೆ ಬರುತ್ತೆ, ಸ್ಟೂಡೆಂಟ್ ಕಾರ್ನರ್ ಅಂತ ಮಾಡಿದ್ರು, ಒಂದಷ್ಟು ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟ್ ಅನ್ನು ಕೂಡ ರೆಡಿ ಮಾಡಿದ್ರು, ಮತ್ತೆ ಎಷ್ಟೆಷ್ಟು ಚಾಪ್ಟರ್ ಅಲ್ಲಿ ಎಷ್ಟೆಷ್ಟು ಅಂಕ ಬರುತ್ತೆ ಅದೆಲ್ಲವನ್ನು ಕೂಡ ಮಕ್ಕಳಿಗೆ ಮುಂಚೆಯೇ ಹೇಳಿರೋದ್ರಿಂದ ಮಕ್ಕಳು ಈ ಸಲ ಎಕ್ಸಾಮ್ ಅನ್ನ ಬಹಳ ಈಸಿಯಾಗಿ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಇವತ್ತಿನಿಂದ ಮಾರ್ಚ್ 17ರವರೆಗೂ ಕೂಡ ಎಕ್ಸಾಮ್ ಇರುತ್ತೆ. KSRTC BMTC ಅಲ್ಲಿ ಹಾಲ್ ಟಿಕೆಟ್ ತೋರಿಸಿದವರಿಗೆ ಉಚಿತ ಪ್ರಯಾಣ ಮಾಡುವಂತಹ ವ್ಯವಸ್ಥೆ ಕೂಡ ಇರುತ್ತೆ. ಪೃಥ್ವಿ.